A very good morning to all of you. This is the SEB 5-star ಆನ್ಲೈನ್ ಕ್ಲಾಸಸ್. ಸೊ ಐ ಆಮ್ SEB ಇರೋದು ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ 2023ನೇ ಇಸ್ವಿಯಲ್ಲಿ ನಡೆದಂತಹ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್ ಅಂತ ಹೇಳ್ತಾ ನೋಡ್ರಿ 21ನೇ ಪ್ರಶ್ನೆ ನೋಡ್ರಿ ಏನಿದೆ. ಡಾಗ್ ಈಸ್ ಅ ಫೇತ್ಫುಲ್ ಎನಿಮಲ್. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಸೊ ವಾಟ್ ಯು ಮೀನ್ ಬೈ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ದ ನೌನ್ ಅಂತ ಅರ್ಥ. ಹಾಗಾದರೆ ನೌನ್ ಯಾವುದಲ್ಲಿ ಡಾಗ್ ಇದೆ. ಸೊ ಡಾಗ್ ಇಟ್ ಈಸ್ ಎ ಫೇತ್ಫುಲ್ ಎನಿಮಲ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಎನಿಮಲ್ಲು? ಫೇತ್ಫುಲ್ ಎನಿಮಲ್ ಅಂದರೆ ವಿಶ್ವಾಸನೀಯ ಪ್ರಾಣಿ ಅಂತ ಅರ್ಥ, ನಂಬಿಕಸ್ಥ ಪ್ರಾಣಿ ಅಂತ ಅರ್ಥ. ಸೊ ನಾಯಿಯನ್ನು ಹೊಗಳ್ತಾ ಇದೆ, ಹೌದಾ? ನಾಯಿಯ ವಿಶೇಷತೆಯನ್ನು ಹೇಳ್ತಾ ಇದೆ, ಹಾಗಾದರೆ ನೌನ್ ವಿಶೇಷತೆಯನ್ನು ಹೇಳ್ತಾ ಇದೆ. ಹಾಗಾದರೆ ಯಾವುದಾಗುತ್ತೆ ಇಲ್ಲಿ? ಫೇತ್ಫುಲ್ ಆಗುತ್ತೆ. ಸರಿಯಾದ ಉತ್ತರ ಏನಿಲ್ಲಿ? ಫೇತ್ಫುಲ್. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ರಿ. ದ ಕಂಟ್ರಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್. ಸೊ ಸ್ಪೆಷಲ್ ಕೇಸ್ ಇದು. ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮಲ್ಲಿ ಬರೆಯುವಾಗ ವಿಲ್ ನಾಟ್ ಅನ್ನೋದು ಸ್ಪೆಷಲ್ ಒನ್. ಏಕೆಂದರೆ ವಿಲ್ ನಾಟ್ ಇದ್ದಿದ್ದು ಏನಾಗುತ್ತೆ? ಶಾರ್ಟ್ ಫಾರ್ಮ್ ಬರೆಯುವಾಗ ಓಂಟ್ ಅಂತ ಆಗುತ್ತೆ. WON' ಅಂತ ಆಗುತ್ತೆ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 23ನೇ ಪ್ರಶ್ನೆ ನೋಡ್ರಿ. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್. ಜೇಮ್ಸನು ಯಶಸ್ವಿ ಆಗಲಿಲ್ಲ. ಡ್ಯಾಶ್ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್. ಇಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಮೊದಲೇ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಸೆಂಟೆನ್ಸು ಕಾರಣ ಕೊಟ್ಟಿದ್ದಾರೆ. ಸೊ ಯಾವಾಗ ಮೊದಲೇ ಹೇಳಿಕೆ ಕೊಟ್ಟು ಎರಡನೇ ಸೆಂಟೆನ್ಸು ಕಾರಣ ಕೊಡ್ತಾರೆ, ಆವಾಗ ನಾವು ಏನು ಹಚ್ಚಬೇಕಾಗುತ್ತೆ? ಬಿಕಾಸ್ ಅಂತ ಕಂಜಂಕ್ಷನ್ ಹಚ್ಚಬೇಕಾಗುತ್ತೆ. ಸೊ ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಬಿಕಾಸ್ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್. ಯಾಕಂದರೆ ಅವನು ಕಠಿಣ ಒಂದು ಪ್ರಯತ್ನ ಮಾಡಲಿಲ್ಲ ಅಂತ ಅರ್ಥ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 24ನೇ ಪ್ರಶ್ನೆ. ದ ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಸೆನ್ಸ್ ಕೇಳ್ತಾ ಇದ್ದಾರೆ. ನೆಗೆಟಿವ್ ಅಂದರೆ ಅಪೋಸಿಟ್ ಮೀನಿಂಗ್ ಓನ್ಲಿ. ಸೊ ಅಪೋಸಿಟ್ ಮೀನಿಂಗ್ ಆಫ್ ಸೆನ್ಸ್ ಅಂದರೆ ಏನು? ಸೆನ್ಸ್ಫುಲ್ ಆಗುತ್ತಾ? ನಾವು ಆಗಲ್ಲ. ಇನ್ನು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಸೆನ್ಸ್ಲೆಸ್ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೆನ್ಸ್ಲಿ, ಸೆನ್ಸಸ್ ಇವೆಲ್ಲ ಏನು ನೀವು ಸೇಮ್ ಮೀನಿಂಗ್ ಕೊಡ್ತಾವೆ. ಅಪೋಸಿಟ್ ಮೀನಿಂಗ್ ಅಥವಾ ನೆಗೆಟಿವ್ ಮೀನಿಂಗ್ ಕೊಡೋದೇ ಸೆನ್ಸ್ಲೆಸ್. ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 25ನೇ ಪ್ರಶ್ನೆ ನೋಡ್ರಿ. ಹನುಮಂತ ಪ್ಯಾಟೆಡ್ ದ ಶೀಪ್ ಜೆಂಟಲಿ ಆನ್ ಇಟ್ಸ್ ಬ್ಯಾಕ್. ಸೊ ಇಲ್ಲಿ ಪ್ಯಾಟೆಡ್ ಅಂದರೆ ಏನು? ಪ್ಯಾಟೆಡ್ ಅಂದರೆ ತಟ್ಟು ಅಂತ ಅರ್ಥ. ಜೆಂಟಲಿ ಹೇಗೆ ತಟ್ಟಿದ? ಜೆಂಟಲಿ ಅಂದರೆ ಎಂಡರ್ಲೈನ್ ಮಾಡಿದ್ದಾರೆ ಜೆಂಟ್ಲಿ ಅನ್ನೋದನ್ನು. ಹೇಗೆ ತಟ್ಟಿದವ? ಸೊ ಪ್ಯಾಟೆಡ್ ಇಟ್ ಈಸ್ ಎ ವರ್ಬ್, ಹೌದಾ? ತಟ್ಟು ಅಂತ ಅರ್ಥ. ಹೇಗೆ ತಟ್ಟಿದ ಅಂದರೆ ನಿಧಾನಕವಾಗಿ ತಟ್ಟಿದ. ಹಾಗಾದರೆ ಇಲ್ಲಿ ವರ್ಬ್ ಕ್ರಿಯೆಯನ್ನು ಹೊಗಳ್ತಾ ಇದೆ. ಕ್ರಿಯೆ ಹೇಗೆ ನಡೆದಿದೆ ಅಂತ ಹೇಳ್ತಾ ಇದೆ. ಕ್ರಿಯೆ ನಿಧಾನವಾಗಿ ನಡೆದಿದೆ. ಸೊ ಯಾವುದು ವರ್ಬ್ ಅಥವಾ ಕ್ರಿಯಾಪದವನ್ನು ವಿವರಣೆ ನೀಡುತ್ತೋ ಅಥವಾ ಕ್ರಿಯಾಪದದ ವಿಶೇಷಣೆಯನ್ನು ನೀಡುತ್ತೋ ಅದಕ್ಕೆ ನಾವು ಆಡ್ವರ್ಬ್ ಅಂತ ಕರಿತೀವಿ, ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 26ನೇ ಪ್ರಶ್ನೆ. ದ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್. ರೈಮಿಂಗ್ ವರ್ಡ್ ಅಂತ ಗೊತ್ತಿದೆ, ವಿಚ್ ಪ್ರೊನೌನ್ಸ್ ಆ್ಯಸ್ ಅ ಸೇಮ್ ಆಟ್ ದ ಎಂಡ್ ಅಂತ ಅನ್ಬೋದು ನಾವು ರೈಮಿಂಗ್ ವರ್ಡ್ ಅಂದರೆ. ಸೊ ಡೆಂಟಲ್ಲು ಪೆಟಲು ಆಗಲ್ಲ, ಡೆಂಟಲ್ಲು ಮೆಟಲು ಆಗಲ್ಲ, ಡೆಂಟಲ್ಲು ಸೆಟಲು ಆಗಲ್ಲ. ಸೊ ಡೆಂಟಲ್ಲು ಮೆಂಟಲು ಸೊ ಲಿಂಕ್ ಆಗುತ್ತೆ. ಸೊ ಈ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡ್ರಿ 27ನೇ ಪ್ರಶ್ನೆ. ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇನ್ಡೆಬಿಟೆಡ್. ಐಡೆಂಟಿಫೈ ದ ಆಡ್ ಒನ್ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವುದಾಗುತ್ತೆ ಅಂದರೆ ಥ್ಯಾಂಕ್ಲೆಸ್ ಆಗುತ್ತೆ. ಇವೆಲ್ಲ ಗ್ರೇಟ್ಫುಲ್ ಆಗಿರ್ಬೋದು, ಥ್ಯಾಂಕ್ಫುಲ್ ಆಗಿರ್ಬೋದು, ಇನ್ಡೆಬಿಟೆಡ್ ಆಗಿರ್ಬೋದು, ಇವೆಲ್ಲ ಒಂದೇ ಮೀನಿಂಗ್ ಕೊಡೋದು, ಹೌದಾ? ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡ್ರಿ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಯಾವುದು ಇಲ್ಲಿ ಸರಿಯಾದ ವಾಕ್ಯವಾಗಿದೆ? ವೆನ್ ಡಿಡ್ ಯು ಕಮ್ ಟು ದ ಸ್ಕೂಲ್? ವೆನ್ ಯು ಡಿಡ್ ಕಮ್ ಟು ಸ್ಕೂಲ್. ಡಿಡ್ ಕಮ್ ಯು ವೆನ್ ಟು ಸ್ಕೂಲ್. ವೆನ್ ಟು ಸ್ಕೂಲ್ ಡಿಡ್ ಯು ಕಮ್. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ ಇಸ್ ದ ರೈಟ್ ಆನ್ಸರ್. ವೆನ್ ಡಿಡ್ ಯು ಕಮ್ ಟು ಸ್ಕೂಲ್. ಸೊ ನೆಕ್ಸ್ಟ್ ನೋಡೋಣ ಬನ್ನಿ 29ನೇ ಪ್ರಶ್ನೆ. ಹಾರ್ಮೋನಿ ಅಮಂಗ್ ದ ಪೀಪಲ್ ಕ್ರಿಯೇಟ್ಸ್ ಅ ಪೀಸ್ಫುಲಿ ಸೊಸೈಟಿ. ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಹೊಂದಿಕೆ ಅನ್ನೋದು ಜನರ ಮಧ್ಯೆ ಏನು ಕೊಡ್ತದಪ್ಪ ಅಂದ್ರೆ ಒಂದು ನೆಮ್ಮದಿ ಅಂತ ಒಂದು ಸಮಾಜವನ್ನು ಕೊಡ್ತದೆ ಅಂತ ಅರ್ಥ. ಸೊ ಹಾರ್ಮೋನಿ ಮೇಕ್ಸ್ ದ ಪೀಪಲ್ ಕ್ರಿವೆಲ್ ಆಗುತ್ತಾ? ಇಲ್ಲ, ಆಗಲ್ಲ. ಪೀಸ್ಫುಲ್ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರಿವೆಲ್ ಆಗಲ್ಲ. ಇನ್ನು ಹಾರ್ಮೋನಿ ಬಿಲ್ಡ್ಸ್ ವೈಲೆಂಟ್ ಸೊಸೈಟಿ. ವೈಲೆಂಟ್ ಅಂದರೆ ಆಲ್ಸೋ ನಾಟ್ ಪೀಸ್ಫುಲ್ ಅಂತಲೇ ಅರ್ಥ. ಇನ್ನು ಕ್ರಿವೆಲ್ಟಿ ಕ್ರಿಯೇಟ್ಸ್ ದ ಪೀಸ್. ಸೊ ಆಗಲ್ಲ. ಇನ್ನು ಸರಿಯಾದ ಉತ್ತರ ಯಾವುದಂದರೆ ಹಾರ್ಮೋನಿ ಅಮಂಗ್ ದ ಪೀಪಲ್ ಲೀಡ್ಸ್ ಟು ದ ಪೀಸ್. ಸೊ ಸರಿಯಾದ ಉತ್ತರ ಡಿ ಆಗಿದೆ. ಇನ್ನು ನೋಡ್ರಿ ಪ್ರಶ್ನೆ 30ನೇ ಪ್ರಶ್ನೆ. ರೈಟ್ ದ ಅಪೋಸಿಟ್ ಆಫ್ ದ ರಿಮೆಂಬರ್. ಸೊ ರಿಮೆಂಬರ್ ಅಂದರೆ ನೆನಪು ಮಾಡಿಕೊಳ್ಳುವುದು. ಸೊ ರಿಮೈಂಡ್ ಅಂದ್ರೂ ಸೇಮ್ ಮೀನಿಂಗ್ ಕೊಡುತ್ತೆ. ರಿಪೀಟ್ ಅಂದರೆ ಏನು? ಪುನರಾವರ್ತಿಸು. ಸೊ ಅದನ್ನು ಕೂಡ ಆಗಲ್ಲ. ರೆಸ್ಟ್ ಅಂದರೆ ಏನು? ವಿಶ್ರಾಂತಿ ಮಾಡೋದು. ಸೊ ಅದು ಕೂಡ ಆಗಲ್ಲ. ಇನ್ನು
ನೆನಪು ಮತ್ತು ಮರೆಯು ಇದು ಎಕ್ಸಾಕ್ಟ್ ಅಪೋಸಿಟ್ ವರ್ಡ್ ಆಗುತ್ತೆ. ಸೊ ಸರಿಯಾದ ಉತ್ತರ ಏನಿಲ್ಲ, ಡಿ ಈಸ್ ದ ರೈಟ್ ಆನ್ಸರ್. ರಿಮೆಂಬರ್, ಫಾರ್ಗೆಟ್. ನೆಕ್ಸ್ಟ್ 31ನೇ ಪ್ರಶ್ನೆ ನೋಡ್ರಿ, ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೆಕ್. ಸೊ ಬ್ರೆಕ್ದು ಇಟ್ ಈಸ್ ಅ V1 ಫಾರ್ಮ್, ಹೌದಾ? ಇದ್ರದ್ದು V2 ಫಾರ್ಮ್ ಕೇಳ್ತಾ ಇದ್ದಾರೆ, ಪಾಸ್ಟ್ ಟೆನ್ಸ್ ಕೇಳ್ತಾ ಇದ್ದಾರೆ. ಸೊ ಬ್ರೆಕ್ಕು, ಬ್ರೋಕು, ಬ್ರೋಕನ್, ಅದು ಕೂಡ ಸ್ಪೆಲ್ಲಿಂಗು BROKE ಇಸ್ ದ ರೈಟ್ ಆನ್ಸರ್. ಸೊ ಎ ಇಸ್ ದ ರೈಟ್ ಆನ್ಸರ್. ಬ್ರೇಕಿಂಗ್ ಇಸ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್ V4 ಫಾರ್ಮ್ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ 32ನೇ ಪ್ರಶ್ನೆ ನೋಡ್ರಿ, ಅಪೋಸಿಟ್ ಜೆಂಡರ್ ಆಫ್ ಎಂಪರರ್. ಎಂಪರರ್ ಅಂದರೆ ಅರಸ, ಚಕ್ರವರ್ತಿ ಅಂತ ಅರ್ಥ. ಎಂಪೈರ್ ಅಂದರೆ ಅಲ್ಲ, ಎಂಪೈರ್ ಅಂದರೆ ಒಂಥರ ಇದು ಸಾಮ್ರಾಜ್ಯ ಅಂತ ಅರ್ಥ. ಕಿಂಗ್ ಅಂದರೆ ರಾಜ್ಯ. ಸೊ ಅಪೋಸಿಟ್ ಜೆಂಡರ್ ಕೇಳಿದರೆ ಇದು ಆಗಲ್ಲ. ಇನ್ನು ಎಂಪ್ರೆಸ್, ಸೊ ಎಂಪ್ರೆಸ್ ಅಂದರೆ ಮಹಾರಾಣಿ ಅಂತ ಅರ್ಥ. ಸೊ ಇದು ರೈಟ್ ಆನ್ಸರ್ ಆಗಿದೆ. ಇನ್ನು ಪ್ರಿನ್ಸ್ ಅಂದರೂ ಮಹಾರಾಜ ಅಂತಲೇ ಅರ್ಥ. ಸೊ ಸಿ ಇಸ್ ದ ರೈಟ್ ಆನ್ಸರ್. 33ನೇ ಪ್ರಶ್ನೆ ನೋಡ್ರಿ, ಡ್ಯಾಶ್ ಟೂಕ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಸೊ ಅವರ ತಂದೆಯ ಬದಲಾಗಿ ಯಾರು ಮಕ್ಕಳನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ರು? ಇದು ಸೈನ್ಸ್ ಬಂದಿರುವಂಥ ಒಂದು ಪಾಠ. ಯಾವುದಪ್ಪ ಅಂದರೆ APJ ಅಬ್ದುಲ್ ಕಲಾಂ ಅವರು ಬಾಸ್ ಆಗಿದ್ದರು, ದ ಬಾಸ್ ಅಂತ ಅನ್ನೋ ಲೆಸನಲ್ಲಿ ಇದು ಬಂದಿರುವಂಥ ಪ್ರಶ್ನೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 34ನೇ ಪ್ರಶ್ನೆ, ರವಿ ಪುಷ್ಡ್ ಹರಿ. ರವಿಯು ಹರಿಯನ್ನು ತಳ್ಳುತ್ತಾನೆ, ಎಲ್ಲಿ? ದ ರಿವರ್. ಸೊ ತಳ್ಳುವಾಗ ಏನಾಗ್ತಾ ಇರುತ್ತೆ? ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು, ಮೂಮೆಂಟ್ ಆಗ್ತಾ ಇರುತ್ತಲ್ವಾ? ಎದರಲ್ಲಿ ಮೂಮೆಂಟ್ ಆಗ್ತಾ ಇದೆ? ಎಲ್ಲಿ ಬೀಳ್ತಾ ಇದ್ದಾನೆ ಅವ? ರಿವರಲ್ಲಿ ಬೀಳ್ತಾ ಇದ್ದಾನೆ. ಸೊ ಮೂಮೆಂಟ್ ಆಗ್ತಾ ಇದ್ದು ರಿವರಲ್ಲಿ ಬೀಳ್ತಾ ಇದ್ದಾನೆ ಅಂದರೆ ಯಾವುದನ್ನು ಹಾಕ್ತೀರಾ? ಇಂಟು. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 35ನೇ ಪ್ರಶ್ನೆ, ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೇಲಾ ವೆನ್ ಇಟ್ ಈಸ್ ರೈನಿಂಗ್. ಸೊ ಆರ್ಟಿಕಲ್ ಕೇಳ್ತಾ ಇದ್ದಾರೆ, ಅಂಬ್ರೇಲಾ ಅಂತ ಯೂಸ್ ಮಾಡ್ತೇವೆ ಯಾವಾಗ ನಾವು ಓವೆಲ್ ಸೌಂಡ್, ಓವೆಲ್ ಲೆಟರ್ ಇರುತ್ತೋ ಆವಾಗ ಏನು ಯೂಸ್ ಮಾಡಬೇಕು? ಯಾನ್ ಅನ್ನೋ ಒಂದು ಆರ್ಟಿಕಲನ್ನು ಯೂಸ್ ಮಾಡಬೇಕು. ಯಾವಾಗ ಯೂಸ್ ಮಾಡ್ತೇವೆ ಯಾನ್ ಅನ್ನೋ ಆರ್ಟಿಕಲ್ಲು? ಓವೆಲ್ ಲೆಟರ್ ಇರಬೇಕು ಮತ್ತು ಓವೆಲ್ ಸೌಂಡ್ ಇರಬೇಕು, ಆವಾಗ ನಾವೇನು ಮಾಡ್ತೇವೆ? ಯಾನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ರಿ, ಯಾಡ್ ಸುಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಪಾಸಿಬಲ್ ಪ್ರಿಫಿಕ್ಸ್ ಅಂದರೆ ಏನು? ವರ್ಡ್ಗೆ ಮುಂಚೆ ಹಚ್ಚಬೇಕು. ಈಗ ಪಾಸಿಬಲ್ ಅಂತ ಇದೆ ತಾನೆ, ಸೊ ಪಾಸಿಬಲ್ಗೆ ಮುಂಚೆ ಇರುವಂಥ ಅಕ್ಷರಗಳನ್ನು ಹಚ್ಚಬೇಕು. ಅನ್ಪಾಸಿಬಲ್ ಆಗುತ್ತಾ? ನೋ, ಆಗಲ್ಲ. ಇಂಪಾಸಿಬಲ್? ಎಸ್ ಆಗುತ್ತೆ. ನಾನು ಆಲ್ಮೋಸ್ಟ್ ಆಲ್ ಒಂದು ಹಿಂಟ್ ಕೊಡ್ತಾ ಇದ್ದೀನಿ, ಏನಂದರೆ ಆಲ್ಮೋಸ್ಟ್ ಆಲು P ಇಂದ ಸ್ಟಾರ್ಟ್ ಆಗಿರುವಂಥ ಎಲ್ಲ ವರ್ಡ್ಸು ಪ್ರಿಫಿಕ್ಸ್ ಯಾವುದಾಗಿರುತ್ತೆ ಅಂದರೆ ಸುಟೇಬಲ್ ಪ್ರಿಫಿಕ್ಸು IM ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 37ನೇ ಪ್ರಶ್ನೆ, ಕಿಂಗ್ ಡಿಯೋನೈಸಿಯಸ್ ಸೆಟ್ ಬೋತ್ ಡೆಮನ್ ಆ್ಯಂಡ್ ಪಿಥ್ಯಾಸ್ ಫ್ರೀ. ಸೊ ಡಯೋನೈಸಿಯಸ್ ರಾಜರು ಡೆಮನ್ ಮತ್ತು ಪಿಥ್ಯಾಸ್ ಇವರಿಬ್ಬರೂ ಏನು ಮಾಡಿದರು? ಬಿಡುಗಡೆ ಮಾಡಿಬಿಟ್ರು. ಯಾಕೆ ಅಂದರೆ ನೋಡ್ರಿ, ದೇ ಬ್ರೋಕ್ ದೇ ಪ್ರಾಮಿಸಸ್ ಲೈಕ್ ಇವಿಲ್ ಪೀಪಲ್. ಕೆಟ್ಟ ಜನ ಥರ ಅವರು ಕೂಡ ತಮ್ಮ ಒಂದು ಕೊಟ್ಟಂಥ ಮಾತನ್ನು ತಪ್ಪಿದ್ರಾ? ಇದಕ್ಕೋಸ್ಕರ ಬಿಟ್ನಾ? ಇಲ್ಲ. ದೇ ಪಾಟ್ ಬ್ರೇವ್ಲಿ ಆ್ಯಂಡ್ ಸೇವ್ಡ್ ದ ಕಂಟ್ರಿ. ಹೋರಾಡಿ ತಮ್ಮ ದೇಶವನ್ನು ಕಾಪಾಡಿದ್ರ? ಅಲ್ಲ. ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್. ಯಾವುದು? ಅವರಿಬ್ಬರೂ ಕೂಡ ಒಳ್ಳೆಯ ಮಿತ್ರರು ಮತ್ತು ಅವರ ಕೊಟ್ಟಂತಹ ಮಾತನ್ನು ಉಳಿಸಿಕೊಂಡಂಥ ದೋಸ್ತರವರು. ಹೀಗಾಗಿ ಏನು? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 38ನೇ ಪ್ರಶ್ನೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಡ್ಯಾಶ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್. ಸೊ ಬುಕ್ ಸ್ಟಾಲ್ ಅನ್ನೋದೇನು? ಇಟ್ ಈಸ್ ಎ ಪ್ಲೇಸ್. ಯಾವಾಗ ನಾವು ಬುಕ್ ಸ್ಟಾಲ್ ಅಂದರೆ ಪ್ಲೇಸ್ ಬಗ್ಗೆ ಕೇಳ್ತಾ ಇರುತ್ತೆ, ಪ್ರಶ್ನೆಯನ್ನು ಕೇಳಬೇಕಂದ್ರೆ ಪ್ಲೇಸ್ ಬಗ್ಗೆ ಕೇಳುವಾಗ ಏನು ಅಂತ ಬಳಸ್ತೇವೆ ನಾವು? ವೇರ್ ಅಂತ ಬಳಸ್ತೀವಿ. ಹಾಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 39ನೇ ಪ್ರಶ್ನೆ, ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಕೇಳ್ತಾ ಇದ್ದಾರೆ. ಸೊ ಫರ್ನಿಚರ್ದು ಪ್ಲೂರಲ್ ಫಾರ್ಮ್ ಅಂದರೆ ಏನು? ಸೊ ಇದು ಕೂಡ ಸ್ಪೆಷಲ್ ಒನ್ನೇ, ಯಾಕಂದರೆ ಫರ್ನಿಚರೇ ಆಗುತ್ತೆ. ಈಸ್ ದ ರೈಟ್ ಆನ್ಸರ್. ಫರ್ನಿಚರು, ಡೀರು, ಶೀಪು. ಸೊ ಇವು ಕೆಲವೊಂದಿಷ್ಟು ಸ್ಪೆಷಲ್ ಪ್ಲೂರಲ್ ಫಾರ್ಮ್ಸ್ ಇವು. ನೆಕ್ಸ್ಟ್ ನೋಡ್ರಿ ಕಡೆಯ ಪ್ರಶ್ನೆ ನೋಡ್ರಿ. ಸೊ 40ನೇ ಪ್ರಶ್ನೆ ನೋಡ್ರಿ, ದ ಮೀನಿಂಗ್ ಆಫ್ ದ ಪಜಲ್ಡ್ ಅಂದರೆ ಏನು? ಕನ್ಫ್ಯೂಸಿಂಗ್ ಆಗೋದು, ಅಂದರೆ ಗೊಂದಲಮಯವಾಗಿರುವಂಥದ್ದು. ಹಾಗಾದರೆ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಗೊಂದಲಮಯ ಅಂತ ಹೇಳಿ ನಿಮಗೆ ಕಾಣಿಸ್ತದೆ? ಎರರ್ಡ್ ತಪ್ಪಾಗಿದೆಯಾ? ಸೊ ಆಗಲ್ಲ. ಎಕ್ಸೈಟೆಡ್ ಅಂದರೆ ಕುತೂಹಲ. ಕನ್ಫ್ಯೂಸ್ಡ್ ಇಸ್ ದ ರೈಟ್ ಆನ್ಸರ್. ಸೊ ಪಜಲ್ಡ್ ಅಂದರೂ ಒಂದೇ, ಕನ್ಫ್ಯೂಸ್ಡ್ ಅಂದರೂ ಒಂದೇ. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ? ಇಂಗ್ಲೀಷ್ ಸಂಬಂಧಪಟ್ಟಂತೆಯೇ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ಶೇರು, ಲೈಕು ನೀಡ್ತೀರಿ ಅಂತ ಒಂದು ಕಾನ್ಫಿಡೆಂಟಿಂದ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಜೈ ಹಿಂದ್.